ದೆಹಲಿಯಲ್ಲಿಂದು ಇಂಡಿಯಾ ಮೈತ್ರಿಕೂಟ ನಾಯಕರ ಸಭೆ ನಿಗದಿಯಾಗಿದೆ. ಪಶ್ಚಿಮ ಬಂಗಾಳ ಚುನಾವಣೆ ಬಳಿಕ ನಡೀತಾ ಇರುವಂತಹ ಮೊದಲ ಸಭೆ ಇದು. ದೆಹಲಿಯಲ್ಲಿ ಇವತ್ತು ಇಂಡಿಯಾ ಮೈತ್ರಿಕೂಟದ ಸಭೆ ನಿಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಭಾಗಿಯಾಗ್ತಾರೆ. ಇಂದಿನ ಸಭೆಯಲ್ಲಿ 23 ಮೈತ್ರಿಕೂಟದ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗ್ತಾರೆ. ಮೈತ್ರಿಕೂಟದ ಮುಂದಿನ ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ನಾಯಕರು. ಇಂಡಿ ಮೈತ್ರಿಕೂಟದ ಸಭೆಯಿಂದ ಡಿಎಂಕೆ ದೂರ ಉಳ್ಕೊಂಡಿದೆ. ಪಶ್ಚಿಮ ಬಂಗಾಳದ ಚುನಾವಣೆ ಆಯಿತು. ಮಮತಾ ಬ್ಯಾನರ್ಜಿ ಅವರು ಪದತ್ಯಾಗವನ್ನು ಮಾಡಿದ್ರು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು. ಅದಾದ ನಂತರ ಮೊದಲನೇ ಸಭೆ ಈಗ ಇಂಡಿ ಮೈತ್ರಿಕೂಟದಲ್ಲಿ 23 ಮೈತ್ರಿಕೂಟದ ಪಕ್ಷಗಳ ನಾಯಕರು ಈ ಒಂದು ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಮುಂದಿನ ಹೋರಾಟದ ಬಗ್ಗೆ, ಮುಂದಿನ ರಾಜಕಾರಣ ಹೇಗೆ ಮಾಡಬೇಕು, ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಏನೇನು ನಾವು ಎಡವಿದ್ದೀವಿ, ಸೋಲೋದಕ್ಕೆ ಕಾರಣಗಳೇನು, ಎಲ್ಲೆಲ್ಲಿ ತಪ್ಪುಗಳಾಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಡಿಎಂಕೆ ಇದರಿಂದ ಹಿಂದೆ ಉಳ್ಕೊಂಡಿರೋದು. ಯಾಕಂದರೆ ಡಿಎಂಕೆ ಕೂಡ ಸೋಲನ್ನು ಅನುಭವಿಸಿತ್ತು. ಮೈತ್ರಿ ಮಾಡಿಕೊಂಡಿದ್ರು ಕಾಂಗ್ರೆಸ್ನವರು. ಹಾಗಾಗಿ ಮೈತ್ರಿಯನ್ನು ತೊರೆದು ಈಗ ಅಲ್ಲಿ TVKಗೆ ಬೆಂಬಲ ಕೊಟ್ಟಿದ್ದಾರೆ ಆ ಭಾಗದಲ್ಲಿ. ಹಾಗಾಗಿ ಅದು ಬೇಜಾರಿದೆ, ಅಸಮಾಧಾನ ಇದೆ, ನಾವು ಬರೋದಿಲ್ಲ ಅಂತ. ಇದರ ಜೊತೆಗೆ ಮಮತಾ ಬ್ಯಾನರ್ಜಿ ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ.